ಆದರೆ ಕರ್ನಾಟಕಕ್ಕೆ ಬರೋಣ. ನಾವು ಚುನಾವಣಾ ಪೂರ್ವ ಸಮೀಕ್ಷೆ ಏನು ಹೇಳಿತು, ಯಾವ್ಯಾವ ಸಂಸ್ಥೆಗಳು ಏನೆಲ್ಲ ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ವು, ಮತ್ತು ಈಗ ಮತಗಟ್ಟೆ ಸಮೀಕ್ಷೆ ಏನು ಹೇಳ್ತಾ ಇದೆ ನೋಡ್ತಾ ಇದ್ದೀವಿ. ಇಂಡಿಯಾ ಟುಡೇ ನೋಡ್ತಾ ಇದ್ದೀವಿ. ಪ್ರೀ ಪೋಲ್ ಬಿಜೆಪಿ 24 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳಿತ್ತು. ಪ್ರೀ ಪೋಲಲ್ಲಿ ಇಂಡಿಯಾ ಟುಡೇ ಸಂಸ್ಥೆ. ಕಾಂಗ್ರೆಸ್ ಬರೀ 4 ಅಂತ ಹೇಳಿತ್ತು. ಎಕ್ಸಿಟ್ ಪೋಲ್ ಸಂಖ್ಯೆ ನೋಡ್ತಾ ಇದ್ರಿ, ಬಿಜೆಪಿ 22ರಿಂದ 25, ಸೇಮ್ ಟು ಸೇಮ್ ಅಂತ ಅನ್ನಿಸ್ತಾ ಇದೆ. ಕಾಂಗ್ರೆಸ್ ಅಲ್ಲಿ 3ರಿಂದ 5, ಇದು ಸೇಮ್ ಟು ಸೇಮ್ ಅನ್ನಿಸ್ತಾ ಇದೆ. ಒಂದು ಸ್ಥಾನ ಹೆಚ್ಚು ಕಡಿಮೆ ಅಷ್ಟೇ. ಇದು ಇಂಡಿಯಾ ಟುಡೇದು. JDS ಇಲ್ಲಿ ಶೂನ್ಯ ಸಾಧನೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರೀಪೋಲ್ ಮತ್ತು ಎಕ್ಸಿಟ್ ಪೋಲ್ ಎರಡೂ ನೋಡಿದರೆ ಗೊತ್ತಾಗುತ್ತೆ. ಅದರ ಜೊತೆಗೆ ಮತ್ತೊಂದು ಸಂಸ್ಥೆಯು ಇಂಡಿಯಾ ಟುಡೇದು ನೋಡ್ತಾ ಇದ್ದೀವಿ. ಬಿಜೆಪಿ 18 ಸ್ಥಾನ, ಬಿಜೆಪಿಗೆ 18 ಕೊಟ್ಟಿದ್ರು ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ. ಕಾಂಗ್ರೆಸ್ಗೆ 10 ಕೊಟ್ಟಿದ್ರು ನೋಡಿ, ಡಬಲ್ ಡಿಜಿಟು. JDS ಇಲ್ಲಿ ಶೂನ್ಯ. ಇನ್ನು ಬಿಜೆಪಿಗೆ 22ರಿಂದ 25 ಕೊಟ್ಟಿದ್ರು. ಕಾಂಗ್ರೆಸ್ಗೆ 3ರಿಂದ 5 ಕೊಟ್ಟಿದ್ರು. JDS ಇಲ್ಲಿ ಶೂನ್ಯ ಸಾಧನೆ ನೋಡಿ. ಇಲ್ಲಿ ಮೈತ್ರಿ ಮಾಡಿಕೊಂಡ್ರೂ ಕೂಡ JDS ಯಾವುದೇ ಸ್ಥಾನವನ್ನು ಗಳಿಸಿಲ್ಲ ಅನ್ನೋದು. ಎನ್ ಡಿ ಅಲ್ಲ, ಪಾರ್ಟಿ ವೈಸ್ ಕೊಟ್ಟಿರೋದು ಸರ್, ಪಾರ್ಟಿ ವೈಸ್ ಕೊಟ್ಟಿರೋದು. ಬಿಜೆಪಿ ಇಲ್ಲಿ 22ರಿಂದ 25, ಕಾಂಗ್ರೆಸ್ 3ರಿಂದ 5, JDS ಇಲ್ಲಿ ಶೂನ್ಯ ಸಾಧನೆ ಅನ್ನೋದು ಗೊತ್ತಾಗ್ತಾ ಇದೆ ನಮಗೆ. ಇಂಡಿಯಾ ಟುಡೇ ನೋಡಿದ್ರಿ. ಈಗ ಮತ್ತೊಂದು ಸಂಸ್ಥೆ ನೋಡಿ, ಇಲ್ಲಿ ಪ್ರೀ ಪೋಲಲ್ಲಿ 20ರಿಂದ 24 ಇಂಡಿಯಾ ಟುಡೇ. ಬಿಜೆಪಿ 20ರಿಂದ 24 ಬರುತ್ತೆ ಸ್ಥಾನಗಳು ಅಂತ ಹೇಳಿತ್ತು. ಕಾಂಗ್ರೆಸ್ 6ರಿಂದ 8 ಅಂತ ಹೇಳಿತ್ತು. JDS ಇಲ್ಲಿ 1 ಸ್ಥಾನ ನೋಡಿ, JDSಗೆ ಇಲ್ಲಿ 1 ಕೊಟ್ಟಿದ್ದಾರೆ. ಎಕ್ಸಿಟ್ ಪೋಲ್ನಲ್ಲಿ ಬಿಜೆಪಿ 22ರಿಂದ 25 ಬರುತ್ತೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಹಾಗೆ 3ರಿಂದ 5 ಅಂತ ಹೇಳ್ತಾ ಇದೆ. ಇಲ್ಲಿ JDSಗೆ 1 ಸ್ಥಾನವನ್ನು ಕೂಡ ಕೊಟ್ಟಿಲ್ಲ ಎಕ್ಸಿಟ್ ಪೋಲ್ ಮತ್ತು ಪ್ರೀ ಪೋಲ್ನಲ್ಲಿ. ಸರ್, ತಾವು ಹೇಳ್ತಾ ಇದ್ರಿ ಕರ್ನಾಟಕದ ವಿಚಾರದ ಬಗ್ಗೆ. ಅಲ್ಲ ಸರ್, ಲಾಸ್ಟ್ ಟೈಮ್ 25-26, ಈ ಸಾರಿ 20-18ಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಒಪ್ಕೊಳ್ಳೇಬೇಕಲ್ವಾ? ಹಾಗಾದರೆ ಇವಾಗ ಇಂಡಿಯಾ ಟುಡೇಲಿ 22ರಿಂದ 24 ಕೊಟ್ಟಿದ್ದಾರೆ, ಹೌದು ಅಲ್ವಾ? ನಾನು 2019 ಮತ್ತು 2014 ಮತ್ತು 19ರದ್ದು, ಓಕೆ, 2019ರಲ್ಲಿ ನೀವು ಒಂದು ಸಲ ಕರ್ನಾಟಕದ ಒಂದು ಪ್ರೀ ಪೋಲ್, ಇದು ಎಕ್ಸಿಟ್ ಪೋಲು ಏನಿದೆ ಅದನ್ನೆಲ್ಲ ಒಂದು ಸಲ ತೆಗೆದು ನೋಡಿ. ಬಹಳ ಕಮ್ಮಿ ಕೊಟ್ಟಿದ್ರಲ್ಲಿ. ಆದರೆ ಆವಾಗ 25 ಬಂದಿತ್ತು, ಹೌದು. ಆನಂತರ ಒಂದು JDS, ಇವಾಗ ಅವರು ನಮ್ಮ NDA ಜೊತೆ ಇದ್ದಾರೆ. ಆನಂತರ ಒಬ್ಬರು ಇಂಡಿಪೆಂಡೆಂಟು ನಾವು ಸಪೋರ್ಟ್ ಮಾಡಿದ್ರಿಂದಾಗಿ ಅದು ನಮ್ಮ ಖಾತೆಗೆ ಬಂದಿತ್ತು. ಇವಾಗ ಈ ಸಲ ಒಂದು ಬಾಕಿ ಇರೋದು ಕಾಂಗ್ರೆಸ್ ಗೆದ್ದಿದ್ದು ಲಾಸ್ಟ್ ಟೈಮು, ಬೆಂಗಳೂರು ಗ್ರಾಮಾಂತರ. ಆದರೆ ನಾನು ಗ್ರೌಂಡ್ ರಿಪೋರ್ಟು ಕೆಲವ್ರ ಹತ್ರ ಕೇಳಿದ್ದ ಪ್ರಕಾರ ಅಲ್ಲಿ ಕೂಡ BJP ಗೆಲ್ಲಲಿದೆ ಅನ್ನುವಂಥ ರಿಪೋರ್ಟ್ ಇದೆ. ಆದ್ದರಿಂದಾಗಿ ನಾನು ಆವಾಗಲೇ ಹೇಳಿದೆ, ಯಾವತ್ತೂ ನಮ್ಮ ಎಕ್ಸಿಟ್ ಪೋಲು 2014 ಇರ್ಬೋದು, 19 ಇರ್ಬೋದು, ಎಕ್ಸಿಟ್ ಪೋಲಲ್ಲಿ ಏನು ಬಂದಿತ್ತು, ಸಾರಿ ಇದು ಪ್ರೀ ಪೋಲ್ ಅಲ್ಲ, ಎಕ್ಸಿಟ್ ಪೋಲಲ್ಲಿ ಏನು ಬಂದಿತ್ತು ಅದಕ್ಕಿಂತ ನಿರೀಕ್ಷೆ ಮೀರಿನೇ ನಾವು ಸಾಧನೆಯನ್ನು ಮಾಡಿದ್ದೀವಿ. ಈ ಬಾರಿ ಕೂಡ ಅದೇ ಆಗ್ಲಿಕ್ಕಿದೆ. 28ಕ್ಕೆ 28 ಬರುತ್ತೆ. ಅಲ್ಲ, ಬಟ್ ಕೆಲವೊಂದು ಕಡೆಗಳಲ್ಲಿ ಬಹಳ ಸವಾಲಿದೆ, 50-50 ಇದೆ ಅಂತೇಳಿ ಲೆಕ್ಕಾಚಾರ. ಅಲ್ಲ ನೋಡಿ, ಒಂದು ಎಲೆಕ್ಷನ್ ಆದ ನಂತರ ಕಾಂಗ್ರೆಸ್ನವರು ಕೂಡ ಸರ್ಕಾರ ಅಧಿಕಾರದಲ್ಲಿರುವಂಥವ್ರು ಅವರು ಕರ್ನಾಟಕದಲ್ಲಿ. ಅದರಿಂದ 50-50 ಇರುವಂಥದ್ದು ಇರುತ್ತೆ, ಕೆಲವು ಕಡೆ, ಎಲ್ಲ ಕಡೆ ಇರುತ್ತೆ. ಇದು ಎಲೆಕ್ಷನ್ ಆದ ನಂತರ ತುಂಬ ಜನ ಕಾಂಗ್ರೆಸ್ನವರೇ ಸ್ಟಾರ್ಟ್ ಮಾಡಿದರು, BJPಗೆ ಅಷ್ಟು ಸೀಟು ಬರಲ್ಲ, ಈ ಸಲ ಕಮ್ಮಿ ಆಗ್ಬೋದು, ಅದೇ ಇದೆಲ್ಲ ಹೇಳ್ತಾರೆ. ಬಟ್ ಇವಾಗ ಅದು ರಿಸಲ್ಟು ಆಲ್ಮೋಸ್ಟ್ ಎಲ್ಲ ಇದು ಕ್ಲಿಯರೇ ಇದೆ. ಅದರಿಂದಾಗಿ ಹೇಳೋದು 50-50 ಅಂತ ಹೇಳ್ತಾರೆ. ಆದರೆ ಹಲವಾರು ಲಾಸ್ಟ್ ಟೈಮ್ ಕೂಡ ಹಲವಾರು ಇದರಲ್ಲಿ ಏನಂತ ಸುಮಾರು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಇದು 50-50 ಇದೆ, ಗೆಲ್ಲುತ್ತೋ ಇಲ್ವೋ ನಮಗೆ ಗೊತ್ತಿಲ್ಲ ಅಂತ ಹೇಳಿದರು. ಬಟ್ ನಿರೀಕ್ಷೆಗೆ ಮೀರಿ ಅಲ್ಲೆಲ್ಲ ಅಂತರಗಳಲ್ಲಿ ನಾವು ಗೆದ್ದಿದ್ವಿ. ಅಲ್ಲ, ಬಟ್ ಕರ್ನಾಟಕದಲ್ಲಿ ಮೋದಿ ಮ್ಯಾಜಿಕ್ ವರ್ಕೌಟ್ ಆಗಿಲ್ಲ, ಗ್ಯಾರಂಟಿ ಕೈ ಹಿಡಿದಿದೆ ಅನ್ನೋದು ಇಲ್ಲಿ ಸೀಟ್ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರದ್ದು ಜಾಸ್ತಿ ನೋಡಿದ್ರಿ 6-8. ಯಾರು ಹೇಳಿದ್ದು ಮೋದಿ ಮ್ಯಾಜಿಕ್ ವರ್ಕೌಟ್ ಆಗಿಲ್ಲ ಅಂತ ಹೇಳಿದ್ರೆ? 22ರಿಂದ 24 ಸೀಟು ಕರ್ನಾಟಕದಲ್ಲಿ ಇಂಡಿಯಾ ಟುಡೇ ಇದೆಯಲ್ವ, ಅದು ಆಲ್ಮೋಸ್ಟ್ ಯಾವತ್ತೂ ಹತ್ರಕ್ಕೆ ಹತ್ತಿರ ಆಗಿರುತ್ತೆ. ಅಂದರೆ ಅವರು ಕೊಡುವಂಥದ್ದು ಅಷ್ಟು ಅದಕ್ಕಿಂತ ಕಮ್ಮಿ ಹೋಗಲ್ಲ. ಅವರು 22ರಿಂದ 25 ಸೀಟ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಮೋದಿ ಮ್ಯಾಜಿಕ್ ನಡೆದಿದ್ದಕ್ಕೆ ತಾನೇ ಕರ್ನಾಟಕದಲ್ಲೂ ಕೂಡ ಮೋದಿಯವರು ಪ್ರಧಾನಮಂತ್ರಿಗಳಾಗಬೇಕು ಅನ್ನುವಂಥ ಒಂದು ಆಶಯ ಇದ್ದಿದ್ದರಿಂದಾಗಲೇ ಅಷ್ಟನ್ನು ಪ್ರೊಜೆಕ್ಟ್ ಮಾಡಿದ್ದಾರೆ. ಬರುವಂಥ ದಿನಗಳಲ್ಲಿ ಇನ್ನೂ ಜಾಸ್ತಿ ಆಗುವಂಥ ಇದು ಚಾನ್ಸು ಇದೆ. ಇನ್ನು ಏನಂತ ಹೇಳಿದರೆ, ಕರ್ನಾಟಕದಲ್ಲಿ ಗ್ಯಾರಂಟಿ ಏನೋ ಇವರು ಕೊಟ್ಟಿದ್ರು, ಆದರೆ ಹಲವು ಗ್ಯಾರಂಟಿಗಳು ಸರಿಯಾಗಿ ಅದು ಇಂಪ್ಲಿಮೆಂಟ್ ಆಗಿಲ್ಲ.
ಆ ಒಂದು ಇದು ಇದಕ್ಕೆ ಏನಂತ ಹೇಳಿದರೆ ಹಲವರಿಗೆ ಅಸಮಾಧಾನ ಕೂಡ ಇದೆ. ಆನಂತರ ಒಂದು ಕಡೆ ಗ್ಯಾರಂಟಿ ಇಂಪ್ಲಿಮೆಂಟ್ ಮಾಡಿ ಹಲವಾರು ವಿಷಯಗಳಲ್ಲಿ ಇವರು ಇದು ಏನಂತ ಹೇಳಿದರೆ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ. ಮೊನ್ನೆ ಬೀಜಗಳ ಮೇಲೆ ರೈತರು ಬಿತ್ತುವಂಥ ಬೀಜಗಳನ್ನು ಬೆಲೆಗಳನ್ನು 1 to double ಮಾಡಿದ್ದಾರೆ. ಆನಂತರ ಈ ಸ್ಟ್ಯಾಂಪ್ ಪೇಪರ್ಸು ಅದನ್ನು ಜಾಸ್ತಿ ಮಾಡಿದ್ದಾರೆ. ಮದ್ಯದ ಬೆಲೆ ಜಾಸ್ತಿ ಮಾಡಿದ್ದಾರೆ. ಆನಂತರ ಹೀಗೆ ನೋಡಿದರೆ ಹಲವಾರು ಕರೆಂಟು ಒಂದು ಕಡೆ ಒಂದಿಷ್ಟು ಜನ ಫ್ರೀ ಕೊಟ್ಟಿದ್ದಾರೆ. ನಾವು ಗ್ಯಾರಂಟಿ ವಿರೋಧಿಗಳಲ್ಲ, ಗ್ಯಾರಂಟಿ ವಿರೋಧಿಗಳು ಅದು ಗ್ಯಾರಂಟಿ ವಿರೋಧ ಮಾಡೋದಿಲ್ಲ. ಆದರೆ ಅಲ್ಲ, ಅದೇ ಗ್ಯಾರಂಟಿನ ಕಾಪಿ ಮಾಡಿದ್ರಿ ತಾವು. ಹಲವಾರು ಇಲ್ಲಪ್ಪ, ನಾವಿಲ್ಲ, ಇವರು ಕೊಡೋದಕ್ಕಿಂತ ಮೊದಲೇ ನಾವು ಕೊಟ್ಟಿದ್ವಿ. ಇಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ನಾವು 6,000 ಹಾಕಿದ್ವಿ, ಆಯಿತಾ. ಸೊ ಅವರೇನಾದರೂ ಕಾಪಿ ಮಾಡಿರ್ಬೋದು, ನಾವಲ್ಲ. ನಾವು ಅದಕ್ಕಿಂತಲೇ ಮೊದಲೇ ಕೊಟ್ಟಿದ್ವಿ. ಗ್ಯಾರಂಟಿ ಅನ್ನುವಂಥ ಹೆಸರನ್ನು ಹೇಳಿರಲಿಲ್ಲ, ಅಷ್ಟೇ ಬಿಟ್ಟರೆ ಗ್ಯಾರಂಟಿಯನ್ನು ಅವ್ರಿಗಿಂತ ಮೊದಲೇ ನಾವು ಕೊಟ್ಟಿದ್ವಿ, ಇಂಪ್ಲಿಮೆಂಟ್ ಮಾಡಿದ್ವಿ. ಕೊರೋನಾ ಸಮಯದಲ್ಲಿ 500 ರೂಪಾಯಿ ಮಹಿಳೆಯರ ಅಕೌಂಟಿಗೆ ಆಗ್ತಾಯಿದ್ವಿ ಅಲ್ವಾ. ಅದರಿಂದಾಗಿ ಕಾಪಿ ಅನ್ನುವಂಥ ಪ್ರಶ್ನೆನೇ ಬರಲ್ಲ. ಕಾಪಿ ಮಾಡದಿದ್ದರೆ ಅವರು ಮಾಡಿದ್ದಾರೆ, ಆದರೆ ಹೆಸರು ಬೇರೆ ಕೊಟ್ಟಿದ್ದಾರೆ, ಅಷ್ಟೇ ಬಿಟ್ಟರೆ. ಆನಂತರ ಇದು ಹಲವಾರು ಇಂಡಸ್ಟ್ರಿಗಳಿಗೆ, ಆನಂತರ ಬೇರೆ ಇದು ಕರೆಂಟ್ ಬಿಲ್ಲನ್ನು ಜಾಸ್ತಿ ಮಾಡಿದ್ದಾರೆ ಇವರು. ಅದರಿಂದಾಗಿ ಹಲವಾರು ಬೆಲೆ ಏರಿಕೆಗಳನ್ನು ಇವರು ಜಾಸ್ತಿ ಮಾಡಿ ಗ್ಯಾರಂಟಿಯನ್ನು ಸರಿಯಾಗಿ ಕೊಡದೆ ಇಂಪ್ಲಿಮೆಂಟ್ ಮಾಡದೇ ಇರುವಂಥದ್ದು, ಅದರ ಬಗ್ಗೆ ಕೂಡ ಜನರಿಗೆ ಅಸಮಾಧಾನ ಇದೆ. ಆನಂತರ ಇನ್ನೊಂದೇನಂತ ಹೇಳಿದರೆ, ಕರ್ನಾಟಕದಲ್ಲಿ ಒಂದೇ 1 ಕಿಲೋಮೀಟರ್ ರೋಡ್ ಆಗಿಲ್ಲ, ಒಂದು ಡ್ಯಾಮ್ ಆಗಿಲ್ಲ ಹೊಸ್ತು, ಒಂದು ಕೆನಾಲ್ ಆಗಿಲ್ಲ, ಒಂದೇ ಒಂದು ಗುದ್ಲಿ ಪೂಜೆ ಆಗಿಲ್ಲ, ಲೋಕಾರ್ಪಣೆ ಆಗಿಲ್ಲ, ಮೂಲಭೂತ ಸೌಕರ್ಯದ ಅಭಿವೃದ್ಧಿ ಆಗಿಲ್ಲ, ಆಯಿತಾ, ಶಂಕುಸ್ಥಾಪನೆ ಆಗಿಲ್ಲ. ಇದ್ರ ಬಗ್ಗೆ ಕೂಡ ಬೇರೆ ಯಾಕೆ ಕಾಂಗ್ರೆಸ್ನ ಶಾಸಕರಲ್ಲೇ ಅಸಮಾಧಾನ ಇದೆ. ನೀವು ಬೇಕಾದರೆ ಅವ್ರ ಹತ್ರನ ಒಮ್ಮೆ ಕ್ಲೋಸ್ ಡೋರಲ್ಲಿ ಕೂಳಿಸಿ ಮಾತಾಡಿ, ಅವರಿಗೆ ಅಸಮಾಧಾನ ಇದೆ. ಅದರಿಂದಾಗಿ ಇಡೀ ರಾಜ್ಯದಲ್ಲಿ ಜನರಿಗೆ ಈ ಒಂದು ಕಾಂಗ್ರೆಸ್ ಸರ್ಕಾರದ ಮೇಲೆ ಅಸಮಾಧಾನ ಇದೆ. ಅದರಿಂದಾಗಿ ಮೋದಿಯವರ ಮ್ಯಾಜಿಕ್ಕು ಹಾಗೂ ಕರ್ನಾಟಕ ರಾಜ್ಯದ ಸರ್ಕಾರದ ಮೇಲೆ ಇರುವಂಥ ಅಸಮಾಧಾನ, ಇದರಿಂದಾಗಿ ಭಾರತೀಯ ಜನತಾ ಪಾರ್ಟಿ JDSನ ಜೊತೆ ಸೇರಿ 28ಕ್ಕೆ 28 ಸೀಟನ್ನು ಗೆಲ್ಲುತ್ತೆ ಅಂತ ಹೇಳಿ. ಸರ್, ಇನ್ನೊಂದು, ಈಗ ದಕ್ಷಿಣ ಭಾರತದಲ್ಲಿ ನೋಡಿದರೆ ತಮ್ಮ ಪಕ್ಷದ ವಿಚಾರಕ್ಕೆ ಬರೋದ್ರೆ ಕರ್ನಾಟಕ ಬಿಟ್ಟರೆ ಪಕ್ಕದ ರಾಜ್ಯಗಳಲ್ಲಿ ಅಷ್ಟೊಂದು ಕಡಿಮೆ ಅಲ್ವಾ ಪ್ರಭಾವ, ಅಸ್ತಿತ್ವ ಅನ್ನೋದು. ಈ ಸಂಖ್ಯೆ ನೋಡ್ತಾ ಇದ್ರೆ ಈಗ ತಮಿಳುನಾಡು ಆಗಿರ್ಬೋದು, ಕೇರಳ 2, 3, 4, ತೆಲಂಗಾಣ, ಆಂಧ್ರ ನೋಡ್ತಾ ಇದ್ರೆ ಅದು ಹಂತವಾಗಿ ಬೆಳೀತಾ ಹೋಗ್ತಿದೆ ಅನ್ನೋದು ಹೇಗೆ? ಎಕ್ಸಾಕ್ಟ್ಲಿ ನೋಡಿ, ತಮಿಳುನಾಡಲ್ಲಿ ಫಸ್ಟ್ 2014ರಲ್ಲಿ ಒಂದು ಸರ್ವೆ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಬೇಕಾ ಬೇಡವಾ ಅಂತ. ಅವರಿನ್ನೂ ಅನೌನ್ಸ್ ಮಾಡಿರಲಿಲ್ಲ. ಆ ಟೈಮ್ ಸರ್ವೆಯಲ್ಲಿ ಅತಿ ಹೆಚ್ಚು ಜನ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕಂತ ಪೋಲಲ್ಲಿ ಹೇಳಿದವರು, ಸಮೀಕ್ಷೆಯಲ್ಲಿ ತಮಿಳುನಾಡಿನವರು. ಆದರೆ ನಮಗೆ ಇಲೆಕ್ಷನಲ್ಲಿ ಬಂದಾಗ ಒಂದೇ ಒಂದು ಸೀಟನ್ನು ನಾವು ಪಡ್ಕೊಂಡಿಲ್ಲ. ಯಾಕಂತ ಹೇಳಿದರೆ ಅಲ್ಲಿ ನಮ್ಮ ಸಂಘಟನೆ ಅಷ್ಟು ವಿಸ್ತಾರವಾಗಿರಲಿಲ್ಲ, ಬೆಳೆದಿರಲಿಲ್ಲ. ಅದರಿಂದಾಗಿ ನಮಗೆ ಅದನ್ನು ಆ ಒಂದು ಜನಪ್ರಿಯತೆಯನ್ನು ಮತವಾಗಿ ಆನಂತರ ಸೀಟಾಗಿ ಕನ್ವರ್ಟ್ ಮಾಡೋಕ್ಕಾಗಿಲ್ಲ. ಆದರೆ ಇವಾಗ ಅಣ್ಣಾಮಲೈಯವರ ನೇತೃತ್ವದಲ್ಲಿ ತಮಿಳುನಾಡಲ್ಲಿ ಬಹಳ ಉತ್ತಮವಾಗಿ ಸಂಘಟನೆಯಾಗಿದೆ. ಭಾರತೀಯ ಜನತಾ ಪಾರ್ಟಿ ಅಲ್ಲಿ 2-3 ಸೀಟನ್ನು ಅಸೆಂಬ್ಲಿಯಲ್ಲಿ ಗೆದ್ದಿದೆ. ಮೊದಲು ಗೆಲ್ಲುವಂಥದ್ದು ಕನಸಿನ ಮಾತಾಗಿತ್ತು. ಆನಂತರ ಈ ಬಾರಿಯಲ್ಲಿ 3ರಿಂದ 5 ಸೀಟು ನಾವು ಗೆಲ್ಲುವಂಥ, ಹಾಗೂ ಡಬಲ್ ಡಿಜಿಟ್ ಏನು 3%, 4% ವೋಟ್ ಶೇರ್ ಬರ್ತಾಯಿತ್ತು. ಈ ಬಾರಿ ಡಬಲ್ ಡಿಜಿಟ್ಗಿಂತ ಜಾಸ್ತಿ, ಅದು 10 ಆಗ್ಬೋದು, 20 ಆಗ್ಬೋದು, ಡಬಲ್ ಡಿಜಿಟ್ ವೋಟ್ ಶೇರನ್ನು ನಾವು ಪಡೆಯುವಂಥದ್ದು ಕೂಡ ಶ್ಯೂರ್ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಕೊನೆಯ ಪ್ರಶ್ನೆ ಸಮಯ ಮುಖ್ಯವಾಗ್ತಾ ಇದೆ. ಕೊನೆಯ ಪ್ರಶ್ನೆ, ಈಗ ಅಬ್ ಕಿ ಬಾರ್ 400 ಪಾರ್ ಅಂತ ಹೇಳ್ತಾ ಇದ್ದೀರಿ. ಇದು ಈ ಸಂಖ್ಯೆ ನಿಶ್ಚಿತವಾಗಿ 4ಕ್ಕೆ ನಿಮಗೆ ಅದು ಪ್ರೂವ್ ಆಗುತ್ತೆ ಹಾಗಾದರೆ? ನೋಡಿ ಸರ್, ನಾವು ಇವಾಗ ಆಲ್ರೆಡಿ ನಾವು 360 ಸೀಟು ನಮ್ಮದು NDAದಿದೆ. ಓಕೆ, ಬರುವಂಥ ಜೂನ್ 4ರಲ್ಲಿ 400, ನಮ್ಮ ಗುರಿ ಏನಾಗಿತ್ತು 400ಕ್ಕಿಂತ ಜಾಸ್ತಿ ಆಗಬೇಕಿತ್ತು. ಯಾಕಂತ ಹೇಳಿದರೆ ಒಂದು ಈ 360 ಪಡೆದ ನಂತರ ಅಲ್ಲೇ ಸೆಟ್ಲ್ ಆಗೋದಲ್ಲ, ನಾವು ಜಾಸ್ತಿ ಮಾಡಬೇಕು ಅಂತ ಹೇಳಿದ್ರಿಂದ 400ಕ್ಕಿಂತ ಜಾಸ್ತಿ ಬರಬೇಕು ಅಂತ ಹೇಳಿದ್ವಿ. ಆನಂತರ ಅದಕ್ಕೆ ತಕ್ಕುದಾಗಿ ವರ್ಕ್ ಮಾಡಿದ್ವಿ. ನರೇಂದ್ರ ಮೋದಿ ಅವರ ಹಾರ್ಡ್ ವರ್ಕ್ ನೋಡ್ಬೋದು ನೀವು. ದಿನಕ್ಕೆ 3 ರ್ಯಾಲಿ, ರೋಡ್ ಶೋ ಅನ್ನು ಮಾಡ್ತಿದ್ರು. ಅಂದರೆ ಕಳೆದ 75 ದಿನದಲ್ಲಿ 260ಕ್ಕೂ ಹೆಚ್ಚು ರೋಡ್ ಶೋ ರ್ಯಾಲಿಗಳನ್ನು ಮಾಡಿದರು. ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದರು. ಅವ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲ ಮಿನಿಸ್ಟರ್ಗಳಿರ್ಬೋದು, ಕಾರ್ಯಕರ್ತರು ಇರ್ಬೋದು, ಲೋಕಲ್ ನಾಯಕರು, ಸ್ಥಳೀಯ ನಾಯಕರು ಇರ್ಬೋದು, ಎಲ್ಲರೂ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆದ್ದರಿಂದಾಗಿ 400ಕ್ಕಿಂತ ಹೆಚ್ಚು ಬರುವಂಥದ್ದು ಶತಸಿದ್ಧ. ಅಷ್ಟೇ ಅಲ್ಲ, ಇನ್ನೊಂದು ಹೇಳಬೇಕು, ಈ ಕಾಂಗ್ರೆಸ್ನವರು ಎಷ್ಟು ಹತಾಶರಾಗಿದ್ದಾರೆ ಅಂತ ಹೇಳಿದರೆ, ಅವರಿಗೆ ಸೋಲಿನ ಒಂದು ಕನ್ಫರ್ಮೇಷನ್ ಆಗಿದೆ ಅಂತ ಹೇಳಿದರೆ, ಅವರು ಇವತ್ತು ಇಡೀ ದೇಶದಲ್ಲಿ ಒಂದು ಎಕ್ಸಿಟ್ ಪೋಲಿಗೆ
ಒಂದು ಡಿಬೇಟಿಗೆ ಬರುವಂಥ ಒಂದು ತಾಕತ್ತನ್ನು ತೋರಿಸಲಿಲ್ಲ. ಅಷ್ಟೊಂದು ಹತಾಶೆಯಾಗಿದ್ದಾರೆ. ಅವರ ಸೋಲ್ ಕನ್ಫರ್ಮು. ನಾವು ಜೂನ್ 4ಕ್ಕೆ 400 ಪಾರ್ ಆಗುವಂಥದ್ದು ಶತಸಿದ್ಧ ಅಂತ ಹೇಳಿ ಬಯಸ್ತೀನಿ. ಎಸ್, ಓಕೆ ಸರ್, ಇಲ್ಲಿವರೆಗೂ ಸಾಕಷ್ಟು ವಿಚಾರಗಳನ್ನ ಹಂಚ್ಕೊಂಡ್ರಿ. ಧನ್ಯವಾದ ಸರ್. ಥ್ಯಾಂಕ್ ಯು.